ಕುರಿತು ಮಾಡಿರ್ತೀನಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕಾಡ್ತಿರುವಂತಹ ಒಂದು ಸಮಸ್ಯೆ ಅಂದ್ರೆ ಅದು ಹಣಕಾಸಿನ ಸಮಸ್ಯೆ ಆಗಿರ್ತದೆ. ಸಾಲಗಳು ತೀರ್ತಿಲ್ಲ, ದುಡಿದ ದುಡ್ಡನ್ನೆಲ್ಲ ಸಾಲ ತೀರ್ಸೋಕೆ ಆಗ್ತಾ ಇದ್ದೀವಿ. ಎಷ್ಟೇ ದೇವರ ಪೂಜೆ ಮಾಡಿದ್ರು ನಮ್ಗೆ ನೆಮ್ಮದಿ ಅನ್ನೋದೇ ಸಿಗ್ತಿಲ್ಲ. ನಮಿಗ್ ಮಾತ್ರ ಈಗೇನ ಆಗ್ತಾ ಇರೋದು, ಇಲ್ಲ ಅದೃಷ್ಟ ಅನ್ನೋದೇ ನಮ್ಗಿಲ್ವಾ ಅಂತ ಅನ್ಕೊಂಡಿರ್ತೀವಿ. ಇದಕ್ಕೆ ಕಾರಣ ನಮಗೆ 3 ಋಣಗಳು ಕಾರಣಗಳಾಗಿರ್ತವೆ. ಆ ಒಂದು 3 ಋಣಗಳು ಯಾವಪ್ಪ ಅಂದ್ರೆ, ಮೊದಲನೇದು ದೈವ ಋಣ, ಗುರು ಋಣ ಅಥವಾ ಋಷಿ ಋಣ, ಇನ್ನೊಂದು ಪಿತೃ ಋಣ. ಈ 3 ಋಣಗಳ ನಮ್ಗೆ ಈ ತೊಂದರೆಗಳು ಕಾಡ್ತಾ ಇರ್ತವೆ. ದೈವ ಋಣ ಅಂದ್ರೆ ದೇವರ ಹರಕೆ ತೀರಿಸದೆ ಹೋಗಿರ್ತೀವಿ. ನಮ್ಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದ್ರೆ ದೇವರಲ್ಲಿ ಹರಕೆಯನ್ನ ಕಟ್ಕೊಂಡಿರ್ತೀವಿ, ಅಥವಾ ಮನೆಯಲ್ಲಿ ಸಮಸ್ಯೆ ಆದ್ರೂ ಕೂಡ ದೇವರಲ್ಲಿ ಹರಕೆ ಕಟ್ಟಿರ್ತೀವಿ. ಅದನ್ನ ತದನಂತರ ಹಾಗೆ ಮರ್ತ್ ಬಿಟ್ಟು ಅದೊಂದು ಹರಕೆನ ತೀರಿಸದೆ ಹೋಗಿರ್ತೀವಿ. ಆ ಋಣ ನಮ್ಮನ್ನ ಕಾಡ್ತಾ ಇರುತ್ತೆ. ಗುರು ಋಣ, ಇದು ಕೂಡ ಅಷ್ಟೇ, ನಮಗೆ ವಿದ್ಯೆ ಕಲಿಸಿದ ಗುರುಗಳಾಗ್ಬೋದು ಅಥವಾ ಋಷಿಮುನಿಗಳ ಒಂದು ಶಾಪ ಆಗಿರ್ಬೋದು, ನಮ್ಗೆ ಕಾಡ್ತಾ ಇರುತ್ತೆ. ನಮ್ಮ ಕಣ್ಣು ಮುಂದೆ ವಿದ್ಯೆ ಕಲಿಸಿದ ಗುರುಗಳಿದ್ರು, ಅವ್ರ ಕಷ್ಟದಲ್ಲಿದ್ರು ಅವ್ರನ್ನ ನೋಡ್ದೆ ನಾವು ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸಹಾಯನ ಮಾಡದೆ ಹೋದ್ರೆ ಆ ಋಣ ನಮ್ಮನ್ನ ಕಾಡ್ತಾ ಇರುತ್ತೆ. ಮತ್ತೆ ಪಿತೃಋಣ. ಪಿತೃಋಣ ಅಂದ್ರೆ ನಮ್ಮ ವಂಶಸ್ಥರಿಗೆ ನಾವು ಪಿಂಡ ಪ್ರದಾನ ಕಾರ್ಯಗಳನ್ನ ಮಾಡದೇ ಇದ್ರೆ, ಅವರಿಗೆ ಮೋಕ್ಷ ಅನ್ನೋದು ಸಿಗದೆ ಇದ್ರೆ ಆ ಒಂದು ಋಣ ಕೂಡ ನಮ್ಮ ಮೇಲೆ ಇರುತ್ತೆ. ಅದು ನಮ್ಗೆ ಜನ್ಮ ಜನ್ಮಗಳ ಕಾಲ ಕಾಡ್ತಾ ಬಂದಿರುತ್ತೆ. ಅದ್ರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ, ನೆಮ್ಮದಿ ಇವ್ಯಾವುದು ಸಿಗದೆ ನಾವು ಒದ್ದಾಡ್ತಾ ಇರ್ತೀವಿ. ಇದಕ್ಕೆಲ್ಲ ಪರಿಹಾರ ಅಂದ್ರೆ ಜಗತ್ತಿನ ಏಕೈಕ ಶಿವಲಿಂಗ ಕುಂಭಕೋಣಂ ಸಮೀಪವಿರುವ ತಿರುಚರ ಎಂಬಲ್ಲಿದೆ. ಇಲ್ಲಿ ಸಾರಾ ಪರಮೇಶ್ವರ ಸಹಿತ ಋಣ ವಿಮೋಚನಾ ಲಿಂಗ ಇದೆ. ಈ ಸಾರಾ ಪರಮೇಶ್ವರ ದೇವಾಲಯದಲ್ಲಿ ಅಮ್ಮನವರ ಒಂದು ದೇವಾಲಯವನ್ನು ಕೂಡ ಕಾಣಬಹುದು. ಇಲ್ಲಿ ಅಮ್ಮನವರನ್ನ ಜ್ಞಾನವಲ್ಲಿ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಸಾರಾ ಪರಮೇಶ್ವರರು ನೆಲೆಸಿದ್ದರೆ, ಆ ನಂತರ ಅದೇ ದೇವಸ್ಥಾನದ ಪಶ್ಚಿಮ ದಿಕ್ಕಿನಲ್ಲಿ ನೆಲೆಸಿರುವುದೇ ಋಣ ವಿಮೋಚನಾ ಲಿಂಗ. ಈ ಕ್ಷೇತ್ರಕ್ಕೆ ಬಂದು ಋಣ ವಿಮೋಚನಾ ಲಿಂಗದ ದರ್ಶನ ಮಾಡಿದರೆ ಅಂದಿನಿಂದಲೇ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣಬಹುದು. ಋಣ ವಿಮೋಚನಾ ಲಿಂಗದ ಬಳಿ ಅರ್ಚಕರು ಹೂವನ್ನು ಕೊಟ್ಟು ಅರ್ಚನೆ ಮಾಡಿಸುತ್ತಾರೆ ಮತ್ತು ಅದೇ ಹೂಗಳನ್ನು ಹಿಂಪಡೆದು ಅದನ್ನು ಶಿವನ ಪಾದಕ್ಕೆ ಅರ್ಪಿಸುತ್ತಾರೆ. ಅಲ್ಲಿಗೆ ನಮ್ಮ ಋಣ ತೀರಿದಂತೆ. ಪ್ರತಿ ಸೋಮವಾರ ಅಭಿಷೇಕವನ್ನು ಮಾಡುತ್ತಾರೆ. ಅಭಿಷೇಕ ಮಾಡುವಾಗ ದಾರಿದ್ರ್ಯ ದಹನವನ್ನು ಪಠಿಸುತ್ತಾರೆ. ಹೋದ ಭಕ್ತರಿಗೂ ಹೇಳಿಕೊಟ್ಟು ಪೂಜೆ ಮಾಡಿಸುತ್ತಾರೆ. ಇದರಿಂದ ನಮ್ಮ ದರಿದ್ರಗಳು ತೀರುತ್ತವೆ. ಜನ್ಮ ಜನ್ಮಗಳಿಂದ ಬಂದಿರುವಂತಹ ಪಾಪ ಕರ್ಮಗಳು ಇಲ್ಲಿ ಕಳೆದು ಹೋಗುತ್ತವೆ. ಶಿವನಿಗೆ ಇಲ್ಲಿ ಮುಖ್ಯವಾಗಿ ಪಂಚದ್ರವ್ಯಗಳ ಅಭಿಷೇಕವನ್ನು ಕೂಡ ಮಾಡುತ್ತಾರೆ. ಮೊದಲು ಎಳನೀರಿನ ಅಭಿಷೇಕ, ಗಂಧದ ಅಭಿಷೇಕ, ಎಳ್ಳಿನ ಅಭಿಷೇಕ, ನಿಂಬೆ ಹಣ್ಣಿನ ಅಭಿಷೇಕ ಮತ್ತೆ ಹೂಗಳ ಅಭಿಷೇಕವನ್ನು ಮಾಡುತ್ತಾರೆ. ಈ ಅಭಿಷೇಕವನ್ನು ಮಾಡಿದರೆ ಎಷ್ಟೋ ಜನ್ಮದ ದಾರಿದ್ರ್ಯ ಇಲ್ಲಿ ಕಳೆಯುತ್ತದೆ. ಇಲ್ಲಿನ ಇನ್ನೊಂದು ವಿಶೇಷವೇನೆಂದರೆ, ನಮಗೆ ಮಾಘ ಮಾಸದಲ್ಲಿ 13, 14 ಮತ್ತು 15ನೇ ತಾರೀಕಿನಂದು ಸೂರ್ಯ ದೇವನ ಕಿರಣಗಳು ಶಿವಲಿಂಗದ ಮೇಲೆ ಬೀಳುತ್ತದೆ. ಇದನ್ನು ಸ್ವತಃ ಸೂರ್ಯ ದೇವರೇ ಬಂದು ಶಿವಲಿಂಗಕ್ಕೆ ಪೂಜಿಸುವುದು ಎಂದರ್ಥ. ಇಲ್ಲಿನ ಸ್ಥಳೀಯರು ಮಾಘ ಮಾಸದಲ್ಲಿ 11 ವಾರ ಅಭಿಷೇಕ ಮಾಡಿಸಿ 11 ವಾರದ ನಂತರ ಅವರು ಸಾಲದಿಂದ ಮುಕ್ತಿಯನ್ನು ಹೊಂದಿರುತ್ತಾರೆ. ಇಂತಹ ಒಂದು ದೇವಾಲಯ ನಮಗೆ ಕಂಡು ಬರುವುದು ಕುಂಭಕೋಣಂ ಸಮೀಪವಿರುವ ತಿರುಚರ ಎಂಬ ಒಂದು ಗ್ರಾಮದಲ್ಲಿ. ಇಲ್ಲಿ ಬರೀ ಸಾರಾ ಪರಮೇಶ್ವರ ಶಿವ ಲಿಂಗಗಳ ಜೊತೆಗೆ ಋಣ ವಿಮೋಚನಾ ಲಿಂಗ ಕೂಡ ಒಂದೇ ದೇವಾಲಯದಲ್ಲಿ ನಾವು ಕಾಣಬಹುದು. ಹಾಗೆಯೇ ಅಲ್ಲೇ ನಮಗೆ ತಿಮ್ಮಪ್ಪನ ಒಂದು ದೇವಸ್ಥಾನ ಕೂಡ ಕಂಡು ಬರುತ್ತದೆ. ಇದನ್ನು ತಿರುಚರ ಅಥವಾ ತಿರುಮಲ ಎಂದು ಕೂಡ ಕರೆಯುತ್ತಾರೆ. ಇದು ಕೇವಲ ಕುಂಭಕೋಣಂನಿಂದ 15 ಕಿಲೋಮೀಟರ್ ದೂರ ಅಷ್ಟೇ ಇದೆ. ಇಲ್ಲಿಗೆ ನಾವು ಅಲ್ಲಿನ ಒಂದು ಲೋಕಲ್ ಬಸ್ಗಳಲ್ಲಿ ಹೋಗಬಹುದು. ನಾವು ಕುಂಭಕೋಣಂಲ್ಲಿ ಹೋಗಿ ಅಲ್ಲಿಂದ 15 ಕಿಲೋಮೀಟರ್ ಅಲ್ಲಿ ಯಾವ್ದಾದ್ರು ಒಂದು ಲೋಕಲ್ ಬಸ್ನ ಕೇಳಿದ್ರೆ ಹೇಳ್ತಾರೆ ತಿರುಮಲ ಅಥವಾ ತಿರುಚರಿ ಅಂತ ಕೇಳಿದ್ರೆ ಹೇಳ್ತಾರೆ. ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಬೋದು. ಅಲ್ಲಿಯ ಒಂದು ಟೈಮಿಂಗ್ಸು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತೆ ಸಂಜೆ 4ರಿಂದ ರಾತ್ರಿ 8ರವರೆಗೆ ದೇವಾಲಯ ಓಪನ್ ಇರುತ್ತೆ. ಅಷ್ಟರಲ್ಲಿ ಹೋಗಿ ನಾವು ದೇವಸ್ಥಾನದ ಒಂದು ಪೂಜೆಯನ್ನು ಮಾಡಿಸ್ಬೋದು. ಅಭಿಷೇಕ ಮಾಡಿಸೋರು
ಸೋಮವಾರ ಬೆಳಿಗ್ಗೆ ಹೋಗಿ ನಾವು ಅಭಿಷೇಕವನ್ನ ಮಾಡಿಸ್ಬೋದು. ಅದೇ ರೀತಿ ಅಲ್ಲಿ ತಿಮ್ಮಪ್ಪನ ದೇವಸ್ಥಾನ ಕೂಡ ತುಂಬಾ ದೊಡ್ಡದಾಗಿದೆ. ಅಲ್ಲಿ ಲಕ್ಷ್ಮಿ ಮತ್ತು ತಿಮ್ಮಪ್ಪರ ಒಂದು ದರ್ಶನವನ್ನು ಕೂಡ ಮಾಡಿಕೊಂಡು ಬರ್ಬೋದು. ಎಲ್ಲರಿಗೂ ಧನ್ಯವಾದ.